ಮಾಡಿ ಸ್ಟೂಡೆಂಟ್ಸ್. ಥಂಬ್ನೇಲ್ ನೋಡಿದ ತಕ್ಷಣ ನೀವು ಕ್ಲಿಕ್ ಮಾಡಿರ್ತೀರಿ, ಯಾಕಂದರೆ ಸರ್ 3 ಪೋಯಮ್ಗಳನ್ನು ಓದೇ ಇದ್ರೆ ನಡೀತಾ ಅಂತೇಳಿ. ಹೌದ್ರಿ, 2025 ಮತ್ತು 26ನೇ ಸಾಲಿನ ನಮ್ಮ ಏನು SSLC ಬೋರ್ಡ್ದವ್ರು ಏನು ಬ್ಲೂ ಪ್ರಿಂಟ್ ಬಿಟ್ಟಿದ್ದಾರೆ ನೋಡ್ರಿ, ಅದ್ರ ಪ್ರಕಾರ ನೀವು ಒಂದಲ್ಲ ಎರಡಲ್ಲ 3 ಪೋಯಮ್ಸ್ಗಳನ್ನ ಸ್ಕಿಪ್ ಮಾಡ್ಬೋದು. ಏನು ಓದೇ ಇದ್ರು ನಡೀತಾ, ಬಟ್ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ದಿಸ್ ಇಸ್ ರಾಜು, ವೆಲ್ಕಮ್ ಟು ಸ್ಮಾರ್ಟ್ 20. ಮಾಡಿ ಫ್ರೆಂಡ್ಸ್, ಇಲ್ಲಿದೆ ನೋಡ್ರಿ ನಮ್ಮ SSLC ಬೋರ್ಡ್ದವ್ರು ಬಿಟ್ಟಂಥ ಅಥೆಂಟಿಕ್ ಆದಂಥ ಚಾಪ್ಟರ್ ವೈಸ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್. ಓಕೆ, ಸೊ ಇದು ನಮ್ಮ SSLC ಬೋರ್ಡ್ದವ್ರು ಬಿಟ್ಟಂಥ ಚಾಪ್ಟರ್ ವೈಸ್, ಲೆಸನ್ ವೈಸ್ ಏನೇನು ಬರುತ್ತೆ, ಎಷ್ಟೆಷ್ಟು ಅಂಕದ ಬರುತ್ತೆ ಅನ್ನೋದು ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟಿದ್ದಾರೆ. ಈ ಕಡೆ ಪ್ರೋ ಸೆಕ್ಷನ್ ಕೊಟ್ಟಿದ್ದಾರೆ, ಈ ಕಡೆ 1 ಮಾರ್ಕ್ಸ್ ಕ್ವಶನ್, 2 ಮಾರ್ಕ್ಸ್ ಕ್ವಶನ್, 3 ಮಾರ್ಕ್ಸ್ ಕ್ವಶನ್, 4 ಮಾರ್ಕ್ಸ್ ಕ್ವಶನ್, 5 ಮಾರ್ಕ್ಸ್ ಕ್ವಶನ್, ಟೋಟಲ್ ನಂಬರ್ ಆಫ್ ದಿ ಕ್ವಶನ್ಸ್ ಆ್ಯಂಡ್ ಟೋಟಲ್ ಮಾರ್ಕ್ಸ್ ಅಲಾಟೆಡ್. ಆ ಲೆಸನ್ಗೆ ಎಷ್ಟು ಅಲಾಟ್ ಮಾಡಿದ್ದಾರೆ ಅನ್ನೋದು ಕೊಟ್ಟಿದ್ದಾರೆ. ಸೊ ಇದರ ಪ್ರಕಾರ ಓಕೆ, ನಮಗೆ ಬೇಕಾಗಿದ್ದು, ನಾನು ಪೊಯೆಟ್ರಿ ಸೆಕ್ಷನ್ ಹೇಳ್ತಾ ಇದ್ದೀನಿ. ಸೊ ಪೊಯೆಟ್ರಿ ಸೆಕ್ಷನ್ದಲ್ಲಿ ನೋಡ್ರಿ, ಆಲ್ರೆಡಿ ನಿಮಗೆ ಗೊತ್ತಿದೆ, ಈ ಗ್ರ್ಯಾಂಡ್ ಮಾ ಕ್ಲೆಮ್ಸರ್ ಟ್ರೀ ಇಲ್ಲಿ ನಾ ಯೆಲ್ಲೋ ಕಲರ್ ಕೊಟ್ಟಿದ್ದೀನಲ್ಲ, ಮಾರ್ಕ್ ಮಾಡಿದ್ದೀನಲ್ಲ, ಗ್ರ್ಯಾಂಡ್ ಮಾ ಕ್ಲೆಮ್ಸರ್ ಟ್ರೀಗೆ 4 ಮಾರ್ಕ್ಸ್ 1 ಕ್ವಶನ್ ಕೈತೀನಿ ಅಂದಾರ. ಅಂದರೆ ಸಮ್ರಿ, ಅಂದರೆ 8 to 10 ಲೈನ್ಸ್ ಕ್ವಶನ್ ಇರುತ್ತೆ. ಆ್ಯಂಡ್ ಇನ್ ದ ಸೇಮ್ ವೇ ದ ಸಾಂಗ್ ಆಫ್ ಇಂಡಿಯಾದ ಮೇಲೇನು ಸ್ಟಾರ್ ಮಾರ್ಕ್ ಹಾಕಿ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಸ್ಟಾರ್ ಮಾರ್ಕ್ ಹಾಕಿ ಕೊಟ್ಟಿದ್ದಾರೆ, ಮೀನ್ಸ್ ಹಿಯರ್ ಆಲ್ಸೋ ದೇ ಹಾವ್ ಡನ್ ಸಮ್ರಿ ಆನ್ ದಿಸ್ ಪೋಯಮ್. 8 to 10 ಸೆಂಟೆನ್ಸ್ ಕ್ವಶನ್ಸ್ ಕೇಳಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಬಾಲಕ್ ದಿ ಟೆಂಪೆಸ್ಟ್ ಸ್ಟಾರ್ ಮಾರ್ಕ್ ಹಾಕಿ ಕೊಟ್ಟಿದ್ದಾರೆ ನೋಡ್ರಿ. ಇದರ ಮೇಲೇನು ಕೂಡ ಅವರು 8 to 10 ಸೆಂಟೆನ್ಸ್ ಸಮ್ರಿ ಕೇಳ್ತಾರೆ. ಹಾಗಾದರೆ ಅವರು 3 ಸಮ್ರಿನ ಕೇಳ್ತಾರೆ, ಹೌದಾನೆ? ಸೊ 8 to 10 ಸೆಂಟೆನ್ಸ್ ಕ್ವಶನ್ಸ್ 3 ಸಮ್ರಿ ಕೇಳ್ತಾರೆ, ಅದರಲ್ಲಿ 1 ಸಮ್ರಿ ಬರಿಬೇಕಾಗುತ್ತೆ. ನಾವು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಗ್ರ್ಯಾಂಡ್ ಮಾ ಕ್ಲೆಮ್ಸರ್ ಟ್ರೀ ನೀವು ಅರ್ಥ ಮಾಡ್ಕೊಂಡಿರ್ತೀರಿ, ಅರ್ಥ ಮಾಡ್ಕೊಂಡು ಬ್ಯಾಡ್ ಮಾಡಿರ್ತೀರಿ. ಸೊ ಅದಕ್ಕಾಗಿ ಅದೇ ಸಮ್ರಿನ ನೀಟಾಗಿ ಬರೀರಿ, ಯು ವಿಲ್ ಗೆಟ್ 4 ಮಾರ್ಕ್ಸ್ ಅಂತ ನಾವು ಹೇಳ್ತೀವಿ. ಅದಕ್ಕಾಗಿ ಸೊ ಇಲ್ಲಿ ನೀವು ದ ಸಾಂಗ್ ಆಫ್ ಇಂಡಿಯಾ ಅಥವಾ ಬ್ಯಾಲಡ್ ಆಫ್ ಟೆಂಪೆಸ್ಟ್ ಬಿಟ್ಟರು ಕೂಡ ನಡೆಯುತ್ತೆ. ಇಲ್ಲ ಸರ್, ಐ ಆಮ್ ವೆರಿ ಪರ್ಫೆಕ್ಟ್ ವಿತ್ ದ ಸಾಂಗ್ ಆಫ್ ಇಂಡಿಯಾ ಸಮ್ರಿ ಅಂತಂದರೆ ಯು ಕ್ಯಾನ್ ಸ್ಕಿಪ್ ಗ್ರ್ಯಾಂಡ್ ಮಾ ಕ್ಲೆಮ್ಸರ್ ಟ್ರೀ ಆ್ಯಂಡ್ ಬ್ಯಾಲಡ್ ಆಫ್ ದಿ ಟೆಂಪೆಸ್ಟ್ನ ಸ್ಕಿಪ್ ಮಾಡಿರಿ. ಇಲ್ಲ ಸರ್, ಬ್ಯಾಲಡ್ ಆಫ್ ದಿ ಟೆಂಪೆಸ್ಟ್ ಸಮ್ರಿ ನನಗೆ ಪರ್ಫೆಕ್ಟ್ ಇದೆ ಅಂತಂದರೆ ಯು ಕ್ಯಾನ್ ಸ್ಕಿಪ್ ಗ್ರ್ಯಾಂಡ್ ಮಾ ಕ್ಲೆಮ್ಸರ್ ಟ್ರೀ ಆ್ಯಂಡ್ ದ ಸಾಂಗ್ ಆಫ್ ಇಂಡಿಯಾ. ಸೊ ನಿಮ್ಗೆ ಆಪ್ಷನ್ಸ್ ಇದಾವೆ, ನೀವು ಯಾವ್ದು ಬೇಕು ಅದು ಬರೀರಿ, ಬಟ್ ಬೆಟರ್. ಸೊ ಗ್ರ್ಯಾಂಡ್ ಮಾ ಕ್ಲೆಮ್ಸರ್ ಟ್ರೀ ಭಾಳಷ್ಟು ವಿದ್ಯಾರ್ಥಿಗಳು ಫಸ್ಟಿಗೇ ಇರುತ್ತಲ್ಲ, ಸೊ ಆ ಸಮ್ರಿ ಬರುತ್ತೆ ಅಂತೇಳಿ ಅರ್ಥ ಮಾಡ್ಕೊಂಡು ಬ್ಯಾಡ್ ಮಾಡ್ತಾರೆ. ಅದಕ್ಕಾಗಿ ಇದನ್ನು ಮಿಸ್ ಮಾಡಬೇಡ್ರಿ ಅಂತ ನಾನು ಹೇಳೋದು. ಅದು ಭಾಳಷ್ಟು ಈಸಿ ಅನಿಸುತ್ತೆ ನಿಮಗೆ ಅಂತೇಳಿ ಹೇಳೋದು, ಅಷ್ಟೇ, ಮತ್ತೇನಿಲ್ಲ. ಸೊ ನಿಮ್ಗೆ ಬೇಕಾದ 1 ಸಮ್ರಿನ ಪರ್ಫೆಕ್ಟಾಗಿ ಬರೀರಿ. ಅವ್ರು ಏನು ಕೊಟ್ಟಿದ್ದಾರೆ ಅದೇ ಸಮ್ರಿನ, ಆಲ್ರೆಡಿ ವಿಡಿಯೋ ಕೂಡ ಮಾಡಿದ್ದೀನಿ ಗ್ರ್ಯಾಂಡ್ ಮಾ ಕ್ಲೆಮ್ಸರ್ ಟ್ರೀ ನಂತರ, ಆ ಸಮ್ರಿನ ನೀಟಾಗಿ ಬರೀರಿ. ಯು ವಿಲ್ ಗೆಟ್ ಕಂಪ್ಲೀಟ್ ಮಾರ್ಕ್ಸ್. 1 ಮಾರ್ಕ್ಸ್, ಹಾಫ್ ಮಾರ್ಕ್ಸ್ ಕೂಡ ಎಲ್ಲಿ ಕಟ್ ಆಗೋದಿಲ್ಲ. ಓಕೆ, ಸೊ ಇದು ಒಂದಾಯಿತು. ಆ್ಯಂಡ್ ಕ್ವಾಲಿಟಿ ಆಫ್ ಮರ್ಸಿ ನೋಡಿ, ಗ್ರೀನ್ ಕಲರ್ ಕೊಟ್ಟಿದ್ದೀನಲ್ಲ, ಕ್ವಾಲಿಟಿ ಆಫ್ ಮರ್ಸಿ ಆ್ಯಂಡ್ ದ ಬ್ಲೈಂಡ್ ಬಾಯ್. ಅಗೇನ್ ದೇ ಆಸ್ಟ್, ಕ್ಲಿಯರ್ ಮಾಡ್ತೀನಿ. ಸೊ ಕ್ವಾಲಿಟಿ ಆಫ್ ಮರ್ಸಿದು ಮತ್ತು ದ ಬ್ಲೈಂಡ್ ಬಾಯ್ದು. ಸೊ ಅವ್ರು ಕೇಳೋದು ಪೋಯಮ್ ಮೆಮೊರೈಸೇಷನ್ ಕೇಳ್ತಾರೆ, ಹೌದೇನಿಲ್ಲ? ಸೊ ಪೋಯಮ್ ಮೆಮೊರೈಸೇಷನ್ ಕೇಳ್ತಾರೆ ಅನ್ಬೇಕಾ, ಇಲ್ಲಿ ಕ್ವಾಲಿಟಿ ಆಫ್ ಮರ್ಸಿ ಆ್ಯಂಡ್ ದ ಬ್ಲೈಂಡ್ ಬಾಯ್ದಾಗ 2ರಲ್ಲಿ ಆಪ್ಷನ್ಸ್ ಕೊಡ್ತಾರೆ. ಇಲ್ಲಿ 4 ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ ನೋಡ್ರಿ, ಅಂದರೆ ಮೆಮೊರೈಸೇಷನ್ ಪದ್ಯವನ್ನು ಬರೀರಿ, 4 ಲೈನ್ಸ್ ಅಷ್ಟು ಕೇಳ್ತಾರೆ. ಅದನ್ನೇ ದ ಬ್ಲೈಂಡ್ ಬಾಯ್ ಇಲ್ಲಿ ಸ್ಟಾರ್ ಮಾರ್ಕ್ ಕೊಟ್ಟಿದ್ರೆ ಆಪ್ಷನ್ಸ್ದಲ್ಲಿ ಇರ್ತಾವೆ. ಸ್ಟಾರ್ ಮಾರ್ಕ್ ಅಂದರೆ ಆಪ್ಷನ್ಸ್ದಲ್ಲಿ ಇರ್ತಾವೆ. ಸೊ ಇದರ ಬರಿಬೋದು, ಇದರ ಬರಿಬೋದು. ಸೊ ಹಾಗಾದರೆ ಭಾಳಷ್ಟು ವಿದ್ಯಾರ್ಥಿಗಳು ಕ್ವಾಲಿಟಿ ಆಫ್ ಮರ್ಸಿ ಪರ್ಫೆಕ್ಟ್ ಇದ್ದರೆ, ಸರ್ ನಮ್ಗೆ ಭಾಳಷ್ಟು ಪರ್ಫೆಕ್ಟ್ ಇದ್ದೇವೆ ಕ್ವಾಲಿಟಿ ಆಫ್ ಮರ್ಸಿ, ದ ಬ್ಲೈಂಡ್ ಬಾಯ್ ಸ್ಕಿಪ್ ಮಾಡ್ರಲ್ಲ, ಪರ್ಫೆಕ್ಟ್ ಇದ್ರು, 100% ಪರ್ಫೆಕ್ಟ್ ಇದ್ರು, ಏನೂ ತೊಂದರೆ ಇಲ್ಲ, ಸ್ವಲ್ಪನೇ ಇದೆ. ಇಲ್ಲ ಸಹ ನನಗೆ ದ ಬ್ಲೈಂಡ್ ಬಾಯ್ ಅನ್ನೋದು ಭಾಳಷ್ಟು ಪರ್ಫೆಕ್ಟ್ ಇದ್ರಿ, ಯು ಕ್ಯಾನ್ ಸ್ಕಿಪ್ ದ ಕ್ವಾಲಿಟಿ ಆಫ್ ಮರ್ಸಿ, ನಿಮ್ಮ ಇಷ್ಟ. 2ರಲ್ಲಿ 1 ಸ್ಟಾಂಜ. ಸರ್ ಒಂದೇ ಪೊಯಮ್ದಲ್ಲಿ 2 ಸ್ಟಾಂಜ ಕೇಳ್ತಾರೆ ಸರ್, ನೋ ಚಾನ್ಸ್. ಆ ರೀತಿ ಕೇಳಲಿಕ್ಕೆ ಚಾನ್ಸೇ ಇಲ್ಲ. ಯಾಕೆ ಗೊತ್ತಾ? ಸೊ ಇಲ್ಲಿ ಅಲಾಟ್ ಮಾಡಿದಾರಲ್ಲ, 4 ಮಾರ್ಕ್ಸ್ ಅಲಾಟ್ ಮಾಡಿದಾರೆ ಅಂದ್ರೆ ದೇ ಶುಡ್ ಆಸ್ಕ್ 1 ಕ್ವಶನ್. ಅದನ್ನ ಬಿಟ್ಟು ಕ್ವಾಲಿಟಿ ಆಫ್ ಮರ್ಸಿ ಅದ್ರ ಮೇಲೆ 2 ಸ್ಟಾಂಜ ಕೇಳಿದ್ರೆ ಬ್ಲೂ ಪ್ರಿಂಟ್ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಅದಕ್ಕಾಗಿ ಸೊ ಬೇರೆ ಬೇರೆ ಪೊಯಮ್ದು ಈ ಕ್ವಾಲಿಟಿ ಆಫ್ ಮರ್ಸಿದು 1 ಸ್ಟಾಂಜ ಕೇಳ್ತಾರೆ, ದ ಬ್ಲೈಂಡ್ ಬಾಯ್ದು 1 ಸ್ಟಾಂಜ ಕೇಳ್ತಾರೆ. ಹೀಗಾಗಿ ನೀವು ಇಲ್ಲಿನೂ ಕೂಡ 1 ಪೊಯಮ್ನ ಸ್ಕಿಪ್ ಮಾಡ್ಬೋದು. ಓಕೆ, ಏನೂ ತೊಂದರೆ ಇಲ್ಲ, ಬಿಟ್ಟರು ಬಿಡ್ಬೋದು. ಪರ್ಫೆಕ್ಟ್ ಆಗಿ ಮಾಡಿದ್ರೆ ಸಾಕು, ನಮಗೇನಾದ್ರೂ ನಂತರ ಏನಿಲ್ಲ. ಸೊ ಈಗ ಏನು ಹೇಳ್ತಾ ಇದ್ದೀನಿ, ಗ್ರ್ಯಾಂಡ್ ಮಾ ಕ್ಲೆಮ್ಸರ್ ಟ್ರೀ ಆಗಿರ್ಬೋದು, ದ ಸಾಂಗ್ ಆಫ್ ಇಂಡಿಯಾ ಆಗಿರ್ಬೋದು, ಬ್ಯಾಲಡ್ ಆಫ್ ದಿ ಟೆಂಪೆಸ್ಟ್, ದ ಬ್ಲೈಂಡ್ ಬಾಯ್, ಇವೆಲ್ಲ ಪೊಯಮ್ಗಳಿಂದ ಯಾವುದೇ 1 ಮಾರ್ಕ್ಸ್ ಕ್ವಶನ್, 2 ಮಾರ್ಕ್ಸ್ ಕ್ವಶನ್, 3 ಮಾರ್ಕ್ಸ್ ಕ್ವಶನ್ ಬರೋದೇ ಇಲ್ಲ. ಅದನ್ನು ಕೂಡ ನೀವು ಸ್ಕಿಪ್ ಮಾಡ್ಬೋದು, ಬಿಟ್ಟು ಬಿಡಬೇಕು. ಓಕೆ, ಏನಿಲ್ಲ, ಇಷ್ಟೇ ಇಂಪಾರ್ಟೆನ್ಸ್ ಕೊಡ್ರಿ. ಸೊ ಈ ಸದ್ದು ಏನು ಡಿಸ್ಕಸ್ ಮಾಡಿದ್ವಿ, 8 ಮಾರ್ಕ್ಸ್ ಅಂತೂ ಇಲ್ಲ, 4 + 4 ಸೊ 8 ಮಾರ್ಕ್ಸ್ ಅಂತೂ ಪಕ್ಕ ರೀ. ಓಕೆ, ಅದರಲ್ಲಿ ಏನು ಡೌಟೇ ಇಲ್ಲ, ಏನು ಕ್ವಶನ್ ಪೇಪರ್ ಔಟ್ ಆದಂಗೆ ಅದು. ಓಕೆ, ಹೀಗಾಗಿ ಗ್ರ್ಯಾಂಡ್ ಮಾ ಕ್ಲೆಮ್ಸರ್ ಟ್ರೀ ಆ್ಯಂಡ್ ಯಾವುದರ ಇಲ್ಲಿ ಪೊಯಮ್ದಲ್ಲಿ ನಿಮ್ಗೆ ಯಾವ್ದು ಇಷ್ಟ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಓಕೆ.
ರೈಟಾ ಸರ್ ಇದಕ್ಕೆ ಏನೋ ಪ್ರೂಫ್ ತೋರಿಸ್ತೀರಾ ಹೌದು ಸರ್ ಇಲ್ಲಿ ನೋಡ್ರಿ ಮಾಡಿ ಸ್ಟೂಡೆಂಟ್ಸ್ 5 to 6 ಸೆಂಟೆನ್ಸ್ ಕ್ವಶನ್ಸ್ ಅಲ್ಲ ಸೊ ಇಲ್ಲಿ ನಾನು ಪೊಯಮ್ ಹೇಳಿದೆ ನಾನು ಫಸ್ಟ್ ಪೊಯಮ್ ಬರುತ್ತೆ ಅನ್ಕೊಂಡಿದ್ದೆ ಓಕೆ ಇಲ್ಲಿ ನೋಡಿ ಪೊಯಮ್ ಹೇಳಿದೆ ನಾನು ಗ್ರಾಮರ್ ಕನ್ಸೆಪ್ಟ್ರಿ ಕ್ವಾಲಿಟಿ ಆಫ್ ಮರ್ಸಿದಲ್ಲಿ ಯಾರ ಒಂದನ್ನ ಅಂತೇಳಿ ಇಲ್ಲಿ ಕ್ವಾಲಿಟಿ ಆಫ್ ಮರ್ಸಿ ಕೇಳಿದ್ದಾರೆ ಯು ಟಾಕ್ ಆಫ್ ವಂಡರ್ಸ್ ಥಿಂಗ್ಸ್ ಅಂತ ಇಲ್ಲಿ ಪೊಯಮ್ ಕೇಳಿದ್ದಾರೆ ಆ್ಯಂಡ್ ಇನ್ ದ ಸೇಮ್ ವೇ ಪೊಯಮ್ನು ನೋಡ್ರಿ ಇವೆಲ್ಲ ಮಾಡೆಲ್ ಕ್ವಶನ್ ಪೇಪರ್ಸ್ ನಾನು ತೋರಿಸ್ತಾ ಇರೋದು ಅಗೇನ್ ಹಿಯರ್ ಕ್ವಾಲಿಟಿ ಆಫ್ ಮರ್ಸಿ ಆ್ಯಂಡ್ ದ ಬ್ಲೈಂಡ್ ಬಾಯ್ ಆಪ್ಷನ್ಸ್ ನಿಮ್ಗೆ ಯಾವ್ದು ಬೇಕೋ ಆದಷ್ಟು ಅಂಜಾವನ್ನ ನೀಟಾಗಿ ಬರೀರಿ ಇಲ್ಲ ಸರ್ ಇಲ್ಲಿನೂ ಕೊಡಿರಿ ಮಾಡೆಲ್ ಕ್ವಶನ್ ಥರ್ಡ್ದಲ್ಲಿನೂ ಕೂಡ ಸೊ 34 ಯು ಟಾಕ್ ಆಫ್ ಅಂಡರ್ಸ್ಟ್ಯಾಂಡ್ಸ್ ಯು ಪ್ರೋಮನ ಸೊ ಇಲ್ಲಿನೂ ಕೂಡ ನೆಕ್ಸ್ಟ್ ಇಲ್ಲಿ ನೋಡ್ರಿ ಸೇಮ್ ಮೈ ಡೇನ್ ಕ್ವಾಲಿಟಿ ಆಫ್ ಮರ್ಸಿ ಆ್ಯಂಡ್ ಬ್ಲೈಂಡ್ ಬಾಯ್ ಇಷ್ಟೇ ಅಲ್ಲ ಮಾಡಿ ಸ್ಟೂಡೆಂಟ್ಸ್ ಇವನ್ ಲಾಸ್ಟ್ ಇಯರ್ದು 2024-25 ಲಾಸ್ಟ್ ಇಯರ್ದೇ ಕ್ವಶನ್ ಪೇಪರ್ ಕೂಡ ನೋಡಿದ್ರು ಕೂಡ ನಿಮ್ಗೆ ಗೊತ್ತಾಗತ್ತಾ ಸೊ ಇಲ್ಲಿನೂ ಆಪ್ಷನ್ಸ್ ಪೊಯಮ್ದಲ್ಲಿ ಎರಡರಲ್ಲಿ ಒಂದನ್ನು ಬರೀರಿ ಅಂತ ಕೇಳ್ತಾರೆ ಸೊ ಇಲ್ಲಿನೂ ಕೂಡ ಇಲ್ಲಿ ನೋಡ್ರಿ ಸೊ ದ ಥ್ರೋನ್ ಮೊನಾಕ್ ಮೈ ಡೇ ನೈಟ್ ಸೊ ನೆಕ್ಸ್ಟ್ ಇಲ್ಲಿನೂ ನೋಡ್ರಿ ಕ್ವಾಲಿಟಿ ಆಫ್ ಮರ್ಸಿ ಆ್ಯಂಡ್ ದ ಬ್ಲೈಂಡ್ ಬಾಯ್ ಹೌದೇನಿಲ್ಲ ಆ್ಯಂಡ್ ಲಾಸ್ಟ್ ಇಯರ್ದು 3ನೇ SSS ಮೇನ್ ಎಕ್ಸಾಮ್ದು ಇಲ್ಲಿನೂ ಕ್ವಾಲಿಟಿ ಆಫ್ ಮರ್ಸಿ ಆ್ಯಂಡ್ ದ ಬ್ಲೈಂಡ್ ಬಾಯ್ ಸೊ ಯಾವ್ದಾದ್ರು ಒಂದನ್ನು ನೀವು ಪರ್ಫೆಕ್ಟ್ ಮಾಡಿಟ್ಕೊಂಡು ಒಂದು ಸ್ಕಿಪ್ ಮಾಡಿ ಓಕೆ ಇದಾಯಿತು ಯಾವುದು ಪೊಯಮ್ ಸೆಕ್ಷನ್ ಇನ್ನು ಸಮ್ರಿ ನಾನು 3 ಸಮ್ರಿ ಕೇಳ್ತಾರೆ ಅಂತೇಳಿ ಇಲ್ಲಿದೆ ನೋಡ್ರಿ ಇಲ್ಲಿ ರೆಸ್ಕ್ಯೂ ಮಾಡಿ ಗ್ರಾಮರ್ ಕನ್ಸೆಪ್ಟ್ರಿ ಕೇಳಿದ್ದಾರೆ ದ ಸಾಂಗ್ ಆಫ್ ಇಂಡಿಯಾ ಕೇಳಿದ್ದಾರೆ ಆ್ಯಂಡ್ ಬ್ಯಾಲೆಟ್ ದಿ ಟೆಂಪೆಸ್ಟ್ ಕೇಳಿದ್ದಾರೆ ಹೌದೇನೆ ಸೊ ಅದಕ್ಕಾಗಿ ಇದನ್ನೇ ಹೆಚ್ಚು ವಿದ್ಯಾರ್ಥಿಗಳು ಬರೀತೀರಿ ಅದು ಇವು ಎರಡು ವೇಸ್ಟ್ ಅದಲ್ಲ ಬಿಟ್ಬಿಟ್ರಿ ಅಂತ ನಾನು ಹೇಳ್ತಾ ಇದ್ದೀನಿ ಆ್ಯಂಡ್ ಸೇಮ್ ವೇ 8 to 10 ಸೆಂಟೆನ್ಸ್ ಕ್ವಶನ್ಸಸ್ ಇಲ್ಲಿ ನೋಡಿ 4 ಮಾರ್ಕ್ಸ್ಗೆ ಇಲ್ಲಿನೂ ಗ್ರಾಮರ್ ಕನ್ಸೆಪ್ಟ್ರಿ ಕೇಳಿದ್ದಾರೆ ದ ಸಾಂಗ್ ಆಫ್ ಇಂಡಿಯಾ ಕೇಳಿದ್ದಾರೆ ಆ್ಯಂಡ್ ಬ್ಯಾಲೆಟ್ ದಿ ಟೆಂಪೆಸ್ಟ್ ಕೇಳಿದ್ದಾರೆ ಓಕೆ ಹೌದೇನೆ ಆ್ಯಂಡ್ ಇಲ್ಲಿನೂ ನೋಡ್ರಿ ಸೊ ಬೇಗ ಅರ್ಥ ಮಾಡ್ಕೋತೀರಿ ನೀವು ಅಂತ ಎಷ್ಟು ಫಾಸ್ಟ್ ಹೇಳ್ತಿದ್ದೀನಿ ಗ್ರಾಮರ್ ಕನ್ಸೆಪ್ಟ್ರಿ ದ ಸಾಂಗ್ ಆಫ್ ಇಂಡಿಯಾ ಆ್ಯಂಡ್ ಬ್ಯಾಲೆಟ್ ದಿ ಟೆಂಪೆಸ್ಟ್ ಆ್ಯಂಡ್ 4th ಮಾಡೆಲ್ ಕ್ವಶನ್ ಪೇಪರ್ದಲ್ಲೂ ಕೂಡ ನೀವು ನೋಡ್ಬೋದು ಸೊ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 8 to 10 ಸೆಂಟೆನ್ಸ್ ಕ್ವಶನ್ಸ್ ಫಾರ್ 4 ಮಾರ್ಕ್ಸ್ ಗ್ರಾಮರ್ ಕನ್ಸೆಪ್ಟ್ರಿ ಆ್ಯಂಡ್ ದ ಸಾಂಗ್ ಆಫ್ ಇಂಡಿಯಾ ಆ್ಯಂಡ್ ಬ್ಯಾಲೆಟ್ ದಿ ಟೆಂಪೆಸ್ಟ್ ಅದು ಇಷ್ಟೇ ಅಲ್ಲ ಮಾಡಿ ಸ್ಟೂಡೆಂಟ್ಸ್ ನೀವು ಲಾಸ್ಟ್ ಇಯರ್ದು ಸ್ವಲ್ಪ ಕ್ವಶನ್ ಪೇಪರ್ ನೋಡಿದ್ರು ಕೂಡ 3 ಸಮ್ರಿ ಕೇಳ್ತಾರೆ ಅದರಲ್ಲಿ ಒಂದನ್ನು ಬರೀರಿ ಅಂತ ಕೊಟ್ಟಿದ್ದಾರೆ ಓಕೆ ಎಲ್ಲ ಕಡೆನೂ ಅದೇ ರೀತಿ ಇದೆ ಸೊ ಹಾಗಾಗಿ ನಾನು ಹೇಳೋದೇನಂತಂದರೆ ಸರ್ ಅದು ಬಿಟ್ಟು ಬೇರೆ ಕೇಳಿದ್ರೆ ಹೆಂಗೆ ಸರ್ ಸಾಧ್ಯನೇ ಇಲ್ಲ ಅಂತ ಹೇಳ್ತೇವಲ್ಲ ಸೊ ಆ ರೀತಿ ಕೇಳಲಿಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿನೂ ಲಾಸ್ಟ್ ಇಯರ್ ನೋಡ್ರಿ ದ ಸಾಂಗ್ ಆಫ್ ಇಂಡಿಯಾ ಇಲ್ಲಿ ಐ ಆಮ್ ದ ಲ್ಯಾಂಡ್ ಅಂತ ಅದನ್ನೇನೇನೋ ಮಾಡ್ತಾರೆ ಲಾಸ್ಟ್ ಇಯರ್ ಈ ಸಲ ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿದ್ದಾರೆ ಕ್ವಶನ್ ಪೇಪರ್ ತೆಗಿಯೋರಿಗೆ ನಿಮ್ಮ ಅತಿ ಬುದ್ಧಿವಂತಿಕೆಯನ್ನು ಈ ವರ್ಡ್ ಯೂಸ್ ಮಾಡಿದ್ದಾರೆ ಮೇಡಮು ಸೊ ತೋರಿಸ್ಬೇಡ್ರಿ ಮಕ್ಕಳಿಗೆ ಕನ್ಫ್ಯೂಷನ್ ಮಾಡಬೇಡ್ರಿ ಇವನ್ UPSC ಎಕ್ಸಾಮ್ ಕೂಡ ಒಂದು ಪ್ಯಾಟರ್ನ್ ಅನ್ನೋದು ಇರುತ್ತಲ್ಲ ಅದನ್ನು ಫಾಲೋಅಪ್ ಆಗಲಿ ಅಂತೇಳಿ ಹೇಳ್ತಾ ಇದ್ದಾರೆ ಹೌದಾ ಸೊ ಅದಕ್ಕಾಗಿ ಸ್ಟಿಕಾನರಿ ಬ್ಲೂ ಪ್ರಿಂಟಿಗೆ ಅಂತ ಹೇಳ್ತಾ ಇದ್ದೀನಿ ಅವರು ಕೂಡ ಅದೇ ಹೇಳ್ತಿದ್ದಾರೆ ಇವನ್ IAS ಆಫೀಸರ್ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ದವ್ರು ಕೂಡ ಅದನ್ನೇ ಎಷ್ಟು ಕಷ್ಟಪಡ್ತಿದ್ದಾರೆ ಅದಕ್ಕಾಗಿ ಈ ರೀತಿ ಇರೋ ಕಾರಣಕ್ಕಾಗಿ ನೀವು 3 ಪೊಯಮ್ಸ್ನ ಸ್ಕಿಪ್ ಮಾಡ್ಬೋದು ಸೊ ನಿಮ್ಮ ಇಷ್ಟ ಯಾವುದಾದ್ರೂ ಒಂದು ಸಮ್ರಿಯನ್ನು ಬ್ಯಾಟ್ ಮಾಡಿ ಗ್ರಾಮರ್ ಕನ್ಸೆಪ್ಟ್ರಿ ಬ್ಯಾಲೆಟ್ ದಿ ಟೆಂಪೆಸ್ಟ್ ಆರ್ ದ ಸಾಂಗ್ ಆಫ್ ಇಂಡಿಯಾ ಆ್ಯಂಡ್ ಒಂದು ಪೊಯಮ್ ಮೆಮೊರೈಸೇಷನ್ ಮಾಡಿ ಕ್ವಾಲಿಟಿ ಆಫ್ ಮರ್ಸಿ ಆರ್ ದ ಬ್ಲ್ಯಾಕ್ ಬಾಯ್ ಹೀಗಾಗಿ ಟೋಟಲ್ 1 2 3 4 5ದಲ್ಲಿ 3 ನೀವು ಸ್ಕಿಪ್ ಮಾಡಿ ಮುಗೀತು ಓಕೆ ಸರ್ ಇಲ್ಲ ಸರ್ ನಮಗೆ ದ ಸಾಂಗ್ ಆಫ್ ಇಂಡಿಯಾದು ಸಮ್ರಿ ನಾವು ಮಾಡ್ತೀವಿ ದ ಬ್ಯಾಲೆಟ್ ದಿ ಟೆಂಪೆಸ್ಟ್ ಸಮ್ರಿ ಮಾಡ್ತೀವಿ ಅನ್ನೋದಾದರೆ ಇಲ್ಲ ಸರ್ ನಮಗೆ ಕ್ವಾಲಿಟಿ ಆಫ್ ಮರ್ಸಿ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಯಾವ ಸ್ಟಾಂಜಾ ಹೆಚ್ಚಿಗೆ ಕೇಳಿದ್ದಾರೆ ಅಂತೇಳಿ ಅದ್ರ ಕೂಡ ವಿಡಿಯೋ ಮಾಡಿದ್ದೀನಿ ಆ್ಯಂಡ್ ಈಗ ನಾನು ನೆಕ್ಸ್ಟ್ ವಿಡಿಯೋ ಈ ಸಮ್ರಿ ಏನದ ನೋಡ್ರಿ ಏನಕ್ಕೆ ಬೈ ಚಾನ್ಸ್ ನೀವು ದ ಸಾಂಗ್ ಆಫ್ ಇಂಡಿಯಾ ಸಮ್ರಿ ಕೊಟ್ರಿ ಸರ್ ಬ್ಯಾಲೆಟ್ ದಿ ಟೆಂಪೆಸ್ಟ್ ಸಮ್ರಿ ಕೊಟ್ರಿ ಇದನ್ನು ಕೊಡ್ತೀನಿ ಈ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಜೊತೆಗೆ ದ ಬ್ಲೈಂಡ್ ಬಾಯ್ ಅಂದರೆ ಯಾವ ಸ್ಟಾಂಜಾಸ್ಗಳು ಬಹಳಷ್ಟು ಇಂಪಾರ್ಟೆಂಟ್ ಇದಾವೆ ಅನ್ನೋದನ್ನು ಕೂಡ ನಾನು ತಿಳಿಸ್ತಾ ಹೋಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಓಕೆ ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗ್ತಾ ಅಂದ್ಕೊಂಡು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ನೈಸ್ ಡೇ